ಚನ್ನಬಸವ ಶಿವಯೋಗಿಗಳವರು ಕೂಡ ಬಹಳ ದೊಡ್ಡ ವಿದ್ವಾಂಸರು. ಅವರು ಎಂತಹ ವ್ಯಕ್ತಿತ್ವವನ್ನು ಹೊಂದಿದರು ಅಂತಂದರೆ ಒಂದೇ ಒಂದು ಉದಾಹರಣೆ. ಇವತ್ತು BLD ಸಂಸ್ಥೆ ಅಂತ ಏನು ಕರಿತೀವಿ ನಾವು, ಬಿಜಾಪುರದ ಶಿಕ್ಷಣ ಸಂಸ್ಥೆ BLD, ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿರುವಂತಹ ಸಂಗನಬಸವ ಶಿವಯೋಗಿಗಳು, ಪಂಥನಾಳದ ಸಂಗನಬಸವ ಶಿವಯೋಗಿಗಳವರಿಗೆ ಸಮಾಜ ಸೇವಾ ದೀಕ್ಷೆಯನ್ನು ಕರುಣಿಸಿರುವಂಥವರು ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳವರು. ಅಂತಹ ಪರಮ ಪೂಜ್ಯರ ಒಂದು ಲಿಂಗೈಕ್ಯ ಶತಮಾನೋತ್ಸವವನ್ನು ವಿಧಾಯಕವಾಗಿ, ವಿನೂತನವಾಗಿ, ವಿಶಿಷ್ಟವಾಗಿ ಇವತ್ತಿನ ಶತಮಾನದಲ್ಲಿ ಅದನ್ನು ನಾವೆಲ್ಲ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿದವರು ಪೂಜ್ಯ ಶ್ರೀ ಪ್ರಭು ಚನ್ನಬಸವ ಮಹಾಸ್ವಾಮೀಜಿಯವರು. ಕೇವಲ ಈ ಒಂದು ಕಾರ್ಯಕ್ರಮ ಇದು ಸಾಂಕೇತಿಕವಾಗಿರದೆ ವಿಶಿಷ್ಟವಾಗಿರಬೇಕು, ವಿನೂತನವಾಗಿರಬೇಕು. ಈ ಕಾರ್ಯಕ್ರಮದಿಂದ ಸಾವಿರಾರು ಜನರಿಗೆ ಒಂದಿಷ್ಟು ಸೇವೆ ಆಗಬೇಕು ಅನ್ನುವಂಥ ಕಾರಣದಿಂದ ಪೂಜ್ಯರು ವಿಶಿಷ್ಟವಾಗಿರುವಂತಹ ಚಟುವಟಿಕೆಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಉದಾಹರಣೆಗಳನ್ನು ನಮ್ಮ ಪೂಜ್ಯ ಶ್ರೀ ಮುದಗಲ್ಲದ ಮಹಾಂತ ಸ್ವಾಮೀಜಿಯವರು ನೀಡಿದರು. ಯಾವುದೇ ಮಠದ ಕಾರ್ಯಕ್ರಮಗಳಾದರೂ ಕೂಡ ಅಲ್ಲಿ ತುಲಾಭಾರ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲಿ ಆ ಮಠದ ಸ್ವಾಮೀಜಿಯವರನ್ನು ಆ ಒಂದು ತಕ್ಕಡಿಯಲ್ಲಿ ಕೂಡ್ರಿಸಿ ತೂಗುವಂಥದ್ದನ್ನು ನೋಡ್ತೇವೆ. ಆದರೆ ನಮ್ಮ ಪೂಜ್ಯರು ಅದನ್ನು ವಿಶಿಷ್ಟವಾಗಿ ಸಮಾಜ ಸೇವೆಯಲ್ಲಿ ತೊಡಗಿರುವಂತಹ ಭಕ್ತರ ಒಂದು ತುಲಾಭಾರವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾಕಾದ್ರೂ ಮಾತು ಯಾಕೆ ಮಾತು ಯಾರು ಕೇಳಿಸ್ಲಿ, ಏನಾದ್ರು ಮಾಡಲಿ, ಕಾಂಗ್ರೆಸ್ ಪಾರ್ಟಿ ಶಕ್ತಿ ಅವ್ರಿಗೂ ಗೊತ್ತು, ಯಾಕೆ ಮಾತಾಡ್ತಾರೆ ಇತಿಹಾಸಕ್ಕೆ ತಗೋಣ. ಸರ್ ಆಕ್ಚುಲಿ ಪ್ರೋಗ್ರಾಮ್ ಪಟ್ಟಿ ಪ್ರಶ್ನೆ ಮಾಡಿ ಹೇಳ್ತೀರಿ ಹೆಂಗಿರುತ್ತೆ ಈಗ ಡಿಟೇಲ್ ಒಟ್ಟ ಯಾವಾಗ ಸ್ಟಾರ್ಟ್ ಆಗೈತಿ? ಇವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲ ಯಾವಾಗ ಬರ್ತಾರೆ? ಅವ್ರು ಎಲ್ಲೆಲ್ಲಿ ವಾಸ್ತವ್ಯ ಮಾಡಿ? 26ನೇ ತಾರೀಕಿಂದ ಅಧಿಕೃತವಾದಂಥ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಬೆಳಗ್ಗೆ ಕೆಲವು ಜಾಗಗಳನ್ನ ಉದ್ಘಾಟನೆ ಮಾಡೋದಿದ್ದೀವಿ. ವರ್ಕಿಂಗ್ ಕಮಿಟಿ ಮೀಟಿಂಗು 26ನೇ ತಾರೀಕು 3 ಗಂಟೆಗೆ ನಡೀತದೆ. AC ಅಧಿವೇಶನ ಮಹಾತ್ಮ ಗಾಂಧೀಜಿಯವ್ರದ್ದು ಕೂಡ 3 ಗಂಟೆಗೆ 26ನೇ ತಾರೀಕು ನಡೆದಿತ್ತು. ಅದೇ ಟೈಮಲ್ಲಿ ಇಲ್ಲೂ ಕೂಡ ಕಾರ್ಯಕಾರಿ ಸಮಿತಿ ನಡೀತದೆ. 27ನೇ ತಾರೀಕು ಒಂದು ದೊಡ್ಡ ಸಮಾವೇಶ ಇದೆ. ಬೆಳಗ್ಗೆ 27ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಮಹಾತ್ಮ ಗಾಂಧೀಜಿಯವರ ಇದನ್ನ ಪುತ್ಥಳಿಯನ್ನ ನಾವು ಸುವರ್ಣ ಸೌಧದಲ್ಲಿ ಉದ್ಘಾಟನೆ ಮಾಡ್ತೇವೆ. ಇದು ತಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಇದಲ್ಲದೆ ಬೇರೆ ಬೇರೆ ಕೆಲವು AICC ಅಧ್ಯಕ್ಷರು ಕೆಲವೆಲ್ಲ ಡಿನ್ನರ್ ಕೊಡ್ತಾ ಇದ್ದಾರೆ. ಸುವರ್ಣ